ಕರಾವಳಿಯ ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ ಹೆಸರಾಂತ ರಿಯಲ್ ಎಸ್ಟೇಟ್ ಸಂಸ್ಥೆ ಲ್ಯಾಂಡ್ಲಿಂಗ್ಸ್ ಮಂಗಳೂರಿನ 4 ಪ್ರಮುಖ ಸ್ಥಳಗಳಲ್ಲಿ ನಿರ್ಮಿಸಿರುವಂತಹ ವಿನೂತನ 4 ಅತ್ಯಾಧುನಿಕ ಸಭಾಭವನಗಳನ್ನು ಮಂಗಳೂರಿನ ಮೇರಿ ಹಿಲ್ನಲ್ಲಿರುವಂತಹ ಪಾಲೆಮಾರ್ ಕನ್ವೆನ್ಷನ್ ಸೆಂಟರ್ನಲ್ಲಿ ಏಕಕಾಲಕ್ಕೆ ಉದ್ಘಾಟಿಸಲಾಯಿತು. ಮಾಜಿ ಸಚಿವ ಕೃಷ್ಣ ಜೆ ಪಾಲೆಮಾರ್ ನೇತೃತ್ವದಲ್ಲಿ ನಿರ್ಮಾಣವಾದ ಸಭಾಂಗಣ ಸಮುದಾಯದ ಶಿಕ್ಷಣ, ಸಂಸ್ಕೃತಿ, ಸಾಮಾಜಿಕ ಸೌಹಾರ್ದ ಚಟುವಟಿಕೆಗಳಿಗೆ ಬಳಕೆಯಾಗಲಿ ಎಂದು ಆಂಧ್ರಪ್ರದೇಶದ ರಾಜ್ಯಪಾಲ ನ್ಯಾಯಮೂರ್ತಿ ಎಸ್ ಅಬ್ದುಲ್ ನಜೀರ್ ಉದ್ಘಾಟಿಸಿ ಶುಭ ಹಾರೈಸಿದರು. ಮೇರಿ ಹಿಲ್ನಲ್ಲಿ ಪಾಲೆಮಾರ್ ಕನ್ವೆನ್ಷನ್ ಸೆಂಟರ್, ಮಾರ್ಗನ್ಸ್ ಗೇಟ್ನಲ್ಲಿ ಪಾಲೆಮಾರ್ ಗಾರ್ಡನ್, ಸುರತ್ಕಲ್ನಲ್ಲಿ ಪಾಲೆಮಾರ್ ಫಾರ್ಮ್ಸ್ ಹಾಗೂ ಜಪ್ಪಿನಮುಗುರುವಿನ ಕಡೇಕಾರ್ನಲ್ಲಿ ನೇತ್ರಾವತಿ ಸಭಾಭವನಗಳು ಇಂದು ಏಕಕಾಲಕ್ಕೆ ಲೋಕಾರ್ಪಣೆಗೊಂಡವು. ಇನ್ನು ನ್ಯಾಯಮೂರ್ತಿ ಎಸ್ ಅಬ್ದುಲ್ ನಜೀರ್ ಶಿಕ್ಷಣ ಮಾನವ ಸಂಪನ್ಮೂಲವನ್ನ ಅಭಿವೃದ್ಧಿಪಡಿಸಲು ಪೂರಕ, ಶಿಕ್ಷಣ ಬಡತನ ನಿರ್ಮೂಲನೆ ಮಾಡಲು ಪ್ರಮುಖ ಸಾಧನ. ಕೃಷ್ಣ ಪಾಲೆಮಾರ್ ಈ ನಿಟ್ಟಿನಲ್ಲಿ ಮಹತ್ವದ ಕೊಡುಗೆಯನ್ನ ನೀಡಿದ್ದಾರೆ. ಹಲವಾರು ಸಮಾಜಮುಖಿ ಕೆಲಸಗಳ ಮೂಲಕ ಜನರಿಗೆ ಶಿಕ್ಷಣ, ಉದ್ಯೋಗವನ್ನ ನೀಡಿದ್ದಾರೆ. ವಿಕಾಸ್ ಎಜುಕೇಷನ್ ಟ್ರಸ್ಟ್ ಮೂಲಕ ಶೈಕ್ಷಣಿಕ ಕ್ಷೇತ್ರದಲ್ಲಿ ಸೇವೆ ನೀಡ್ತಾ ಇರುವಂತದ್ದು ಮಹತ್ವದ ಕಾರ್ಯ ಎಂದು ಶ್ಲಾಘಿಸಿದ್ರು. ಇನ್ನು ಮಂಗಳೂರು ಜನತೆಯ ಮದುವೆ, ಮಂಗಳ ಕಾರ್ಯಗಳು ಹಾಗೂ ಉತ್ತಮ ಕಾರ್ಯಗಳಿಗೆ ಪಾಲೆಮಾರ್ ಸಮೂಹ ಸಭಾಂಗಣಗಳು ಬಳಕೆಯಾಗಲಿ ಎಂದು ಶುಭ ಹಾರೈಸಿದ್ರು. ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ವಿಧಾನಸಭಾ ಸ್ಪೀಕರ್ ಯುಟಿ ಖಾದರ್ ಮಾತನಾಡಿ, ಪಾಲೆಮಾರ್ ಸಭಾಂಗಣಗಳು ಕರಾವಳಿಯ ಸೌಂದರ್ಯಕ್ಕೆ ಕಿರೀಟದಂತೆ ನಿರ್ಮಾಣ ಆಗಿದೆ. ಯಾವುದೇ ಪ್ರದೇಶದ ಅಭಿವೃದ್ಧಿಗೆ ಅಲ್ಲಿನ ಆರ್ಥಿಕ ವ್ಯವಹಾರ ಮುಖ್ಯ. ಈ ನಿಟ್ಟಿನಲ್ಲಿ ಪಾಲೆಮಾರ್ ಸಭಾಂಗಣ ಸಮಾಜಕ್ಕೆ ಮಹತ್ವದ ಕೊಡುಗೆಯನ್ನ ನೀಡಲಿದೆ ಎಂದರು. ಎಲ್ಲರ ಜೊತೆ ಗೌರವಯುತ, ಸೌಹಾರ್ದ ಗುಣನಡತೆಯಿಂದ ಸ್ನೇಹಪರ ವ್ಯಕ್ತಿತ್ವದ ಪಾಲೆಮಾರ್ ಉತ್ತಮ ಭಾರತೀಯನ ಪ್ರತೀಕವಾಗಿದ್ದಾರೆ. ನಮ್ಮ ಸಂಸ್ಕೃತಿ ಪರಂಪರೆಯ ಮಾದರಿಯಾಗಿ ಅವರ ಬದುಕು, ವ್ಯಕ್ತಿತ್ವ, ಶ್ರಮ, ಜೀವನ ಹಾಗೂ ಅವರು ಬೆಳೆದು ಬಂದ ರೀತಿ ಇತರರಿಗೆ ಮಾದರಿ. ಅವರ ಆತ್ಮಕತೆ ಶೀಘ್ರವಾಗಿ ಹೊರಬರಲಿ ಎಂದರು. ಇನ್ನು ಸಮಾಜಮುಖಿ ಕೆಲಸಗಳಿಗೆ ಸಭಾಂಗಣ ಬಳಕೆಯಾಗಲಿ ಎಂದು ಸ್ಪೀಕರ್ ಹಾರೈಸಿದರು. ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದ ಮಾಜಿ ಸಚಿವ ಹಾಗೂ ವಿಕಾಸ ಎಜುಕೇಷನ್ ಟ್ರಸ್ಟ್ ಅಧ್ಯಕ್ಷ ಕೃಷ್ಣ ಜೆ ಪಾಲೆಮಾರ್ ಮಾತನಾಡಿ, ವಿಕಾಸ ಎಜುಕೇಷನ್ ಟ್ರಸ್ಟ್ ಶಿಕ್ಷಣಕ್ಕೆ ಹೆಚ್ಚು ಪ್ರೋತ್ಸಾಹವನ್ನ ನೀಡುತ್ತದೆ. ಈ ಸಭಾಂಗಣದಲ್ಲಿ ಬಂದ ಆದಾಯದ ಹೆಚ್ಚಿನ ಪಾಲು ಶಿಕ್ಷಣಕ್ಕಾಗಿ ಬಳಕೆಯಾಗಲಿದೆ ಎಂದರು. ಕಡಿಮೆ ದರದಲ್ಲಿ ಜನಸಾಮಾನ್ಯರಿಗೂ ಅನುಕೂಲವಾಗುವಂತೆ ಇದನ್ನ ನಿರ್ಮಿಸಲಾಗಿದೆ. ವಾಹನ ಪಾರ್ಕಿಂಗ್ ಸಮಸ್ಯೆಯನ್ನ ನಿವಾರಿಸುವ ನಿಟ್ಟಿನಲ್ಲಿ 4 ಸಭಾಭವನಗಳಲ್ಲಿ ಅತ್ಯಂತ ವಿಶಾಲವಾದ, ವ್ಯವಸ್ಥಿತವಾದ ಪಾರ್ಕಿಂಗ್ ಸ್ಥಳಾವಕಾಶವನ್ನ ಕಲ್ಪಿಸಲಾಗಿದೆ. ಬಡವ ಬಲ್ಲಿದನೆಂಬ ಭೇದ ಇಲ್ಲ. ಪ್ರತಿಯೊಬ್ಬರ ಆರ್ಥಿಕ ಶಕ್ತಿಗೆ ತಕ್ಕಂತೆ ಇಲ್ಲಿ ಸಭಾಂಗಣಗಳು ಲಭ್ಯ ಇದೆ. ಎಲ್ಲಾ ವರ್ಗದ ಜನರಿಗೂ ಕೈಗೆಟಕುವ ದರದ ಸಭಾಂಗಣಗಳನ್ನ ಇಲ್ಲಿ ರೂಪಿಸಲಾಗಿದೆ ಎಂದು ಹೇಳಿದರು. ಸರ್ವಧರ್ಮ ಸಮನ್ವಯ ಯಾವುದೇ ಒಂದು ವರ್ಗಕ್ಕೆ ಸೀಮಿತವಾಗದೆ ಎಲ್ಲಾ ಧರ್ಮ, ಜಾತಿ, ಸಮುದಾಯ ಹಾಗೂ ಎಲ್ಲ ಆರ್ಥಿಕ ಹಂತದ ಕುಟುಂಬಗಳಿಗೆ ಇಲ್ಲಿ ಸಮಾನ ಅವಕಾಶ ಮತ್ತು ಸೌಲಭ್ಯಗಳನ್ನು ಒದಗಿಸುವ ಮಹತ್ವಾಕಾಂಕ್ಷೆ ಉದ್ದೇಶವನ್ನ ಹೊಂದಲಾಗಿದೆ. ಸ್ಥಳೀಯ ಆರ್ಥಿಕತೆಗೆ ಈ ಸಭಾಭವನಗಳು ಮಹತ್ವದ ಕೊಡುಗೆ ನೀಡಲಿದೆ ಎಂದರು. ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ಶಾಸಕರಾದ ಡಾಕ್ಟರ್ ವೈ ಭರತ್ ಶೆಟ್ಟಿ, ಉಮಾನಾಥ್ ಕೋಟ್ಯಾನ್, ಭಾಗೀರಥಿ ಮುರಳ್ಯ, ಐವನ್ ಡಿಸೋಜಾ ಮೊದಲಾದವರು ಮಾತನಾಡಿ ಶುಭ ಹಾರೈಸಿದರು. ಸಮಾರಂಭದಲ್ಲಿ ವಿಕಾಸ ಎಜುಕೇಷನ್ ಟ್ರಸ್ಟ್ನ ಟ್ರಸ್ಟಿಗಳಾದ ಜೆ.ಕೆ. ರಾವು, ಕೊರಗಪ್ಪ, ಸೂರಜ್ ಕುಮಾರ್ ಕಲ್ಯ, ಜೆ. ಸಂತೋಷ್ ಪಾಲೆಮಾರ್, ಲ್ಯಾಂಡ್ಲಿಂಗ್ಸ್ ಉಪಾಧ್ಯಕ್ಷ ಪ್ರದೀಪ್ ಪಾಲೆಮಾರ್, ಪ್ರಸನ್ನ ಪಾಲೆಮಾರ್ ಮತ್ತಿತರರು ಉಪಸ್ಥಿತರಿದ್ದರು. ಇನ್ನು ಸಮಾರಂಭದಲ್ಲಿ ಸಾನ್ನಿಧ್ಯ ಸಂಸ್ಥೆ ಸೇವಾಶ್ರಮದ ಗೀತಾ ಶೆಟ್ಟಿ, ಸಮಾಜ ಸೇವಕಿ ತಬುಸ್ಸಮ್ಮ, ವಿಶೇಷ ಚೇತನ ಕಲಾವಿದ ಕೌಶಿಕ್ ಆಚಾರ್ಯ, ಪ್ರತಿಭಾವಂತರಾದ ಮಹಾಲಕ್ಷ್ಮಿ ಪೈ, ಮಹಾಲಕ್ಷ್ಮಿ ಭಾರ್ಗವ್, ದಿಶಾ ಪೂಜಾರಿಯವರನ್ನ ಸನ್ಮಾನಿಸಲಾಯಿತು. ಪಾಲೆಮಾರ್ ಕನ್ವೆನ್ಷನ್ ನಿರ್ಮಾಣದ ಇಂಜಿನಿಯರ್ ಪ್ರವೀಣ್ ಕುಮಾರ್ ಮತ್ತು ಕೊರಗಪ್ಪ ಅವರನ್ನ ಕೂಡ ಸನ್ಮಾನಿಸಲಾಯಿತು. ಇನ್ನು ಕೇಂದ್ರ ರೈಲ್ವೆ ಮತ್ತು ಜಲಶಕ್ತಿ ರಾಜ್ಯ ಸಚಿವ ವಿ ಸೋಮಣ್ಣ ಮಾತನಾಡಿ, ಏಕ ವ್ಯಕ್ತಿ ತನ್ನ ಪರಿಶ್ರಮದಿಂದ ಸಂಪಾದಿಸಿದ ಸಂಪತ್ತನ್ನ ಸಮಾಜಮುಖಿಯಾಗಿ ವಿನಿಯೋಗಿಸುವ ಕೃಷ್ಣ ಜೆ ಪಾಲೆಮಾರ್ ಚಿಂತನೆಗೆ ಅಭಿನಂದನೆಗಳು ಎಂದರು. ಎಲ್ಲರನ್ನ ಜೊತೆಯಾಗಿಸಿಕೊಂಡು ರಾಜ್ಯಕ್ಕೆ, ರಾಷ್ಟ್ರಕ್ಕೆ ಶಕ್ತಿ ತುಂಬುವ ಕೆಲಸ ಅವರಿಂದ ಆಗಿದೆ. ಹಲವಾರು ಸಮಾಜಮುಖಿ ಚಿಂತನೆಯಿಂದ 4 ಸಭಾಭವನಗಳ ಮೂಲಕ ಸಮಾಜಕ್ಕೆ ಕೊಡುಗೆ ನೀಡಿದ ಪಾಲೆಮಾರ್ ಕೋಟಿಗೊಬ್ಬ ಎನ್ನಬಹುದು ಎಂದು ಶ್ಲಾಘಿಸಿದರು. ಇವತ್ತಿನ ಕಾರ್ಯಕ್ರಮ ನಮಗೆ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟಿದೆ. ಅದಕ್ಕೋಸ್ಕರವಾಗಿ ಪಾಲೆಮಾರ್ ಕುಟುಂಬ, ನಾನು ತುಂಬ ಬುದ್ಧಿವಂತರುಗಳು ಇದ್ದಾಗ ಎಲ್ಲ ಒಂದು ಕಡೆ ಸಭೆಯಲ್ಲಿ ಮೌನ ಜಾಸ್ತಿ ಆಯ್ತದೆ ಅನ್ನುವ ಭಾವನೆ ನನಗೆ ಇವತ್ತು ಅರ್ಥ ಆಯಿತು. ಪಾಲೆಮಾರರ ಅನೇಕ ಅವರ ಕರ್ತವ್ಯವನ್ನು ಎಳೆಯಾಗಿ ಹೇಳ್ತಾ ಇದ್ರು ಕೂಡ ನಾನು ಮೇಲ್ಗಡೆ ಕೂತವ್ರಿಗೆ ಚಪ್ಪಾಳೆ ಹೊಡಿಬೇಕು ಅನಿಸ್ತಾ ಇತ್ತು. ನಿಮ್ಗೆ ಯಾಕೋ ಏನೋ ಗೊತ್ತಾಗಲಿಲ್ಲ, ಅದು ಯಾಕೋ ಏನೋ ಅವ್ರು ನಮ್ಮವರೇ ಆಗಿರೋದ್ರಿಂದ ಏನೋ ಗೊತ್ತಾಗಲಿಲ್ಲ. ಒಂದಂತೂ ಸತ್ಯ, ಒಬ್ಬ ಪಾಲೆಮಾರು ಕೇವಲ ಮಂಗಳೂರಿಗೆ ಅಲ್ಲ, ಕರ್ನಾಟಕಕ್ಕೆ ಅಲ್ಲ, ತನ್ನದೇ ಆದಂಥ ಸ್ನೇಹವನ್ನು, ಆದ ಒಂದು ದೊಡ್ಡ ಬದುಕನ್ನು ಕಟ್ಟುವುದರಲ್ಲಿ ಅನೇಕರಿಗೆ ಶಕ್ತಿಯನ್ನು ತುಂಬಿರ್ತಕ್ಕಂಥವರು
ಸನ್ಮಾನ್ಯ ಕೃಷ್ಣ ಪಾಲೆಮಾರು ನನ್ನ ಮಿತ್ರ ಆಗಿರ್ತಕ್ಕಂಥ ಬೆಳಗಾವಿಯವರು ಇವತ್ತು ತಿಳಿಸಿದ್ದಾರೆ. ಇಲ್ಲಿರ್ತಕ್ಕಂಥ ಬಹುತೇಕರು ಎಲ್ಲ ವರ್ಗದವರ ಜೊತೆಯಲ್ಲೂ ಕೂಡ ಸ್ನೇಹವನ್ನು ಬಯಸ್ತಕ್ಕಂಥವ್ರು. ಅಬ್ದುಲ್ ನಜೀರ್ ಸಾಹೇಬರು ದೇಶದಲ್ಲಿ ಒಂದು ಕಡೆ ಅರಾಜಕತೆ, ಮತ್ತೊಂದು ಕಡೆ ಏನೆಲ್ಲದ ನೋವುಗಳಿಂದ ಇದ್ದಂಥ ಸಂದರ್ಭದಲ್ಲಿ ರಾಮ ಜನ್ಮಭೂಮಿಯ ತೀರ್ಮಾನದಲ್ಲಿ ಯಾರ್ಯಾರು ಏನು ಅನ್ನೋದಕ್ಕಿಂತ ಹೆಚ್ಚಾಗಿ ನಾವೆಲ್ಲರೂ ಕೂಡ ಭಾರತೀಯರು, ಭಾರತ ಈ ದೇಶದ ಅವಿಭಾಜ್ಯ ಅಂಗ ಅನ್ನೋದನ್ನು ಎತ್ತಿ ತೋರಿಸ್ತಂಥ ಒಬ್ಬ ಮಹಾನ್ ವ್ಯಕ್ತಿಗಳು. ಅವರಿಲ್ಲಿ ನಮ್ಮ ತುಳುನಾಡಿನ ಹೆಮ್ಮೆಯ ಮಗ, ನಮ್ಮ ಹೆಮ್ಮೆಯ ತುಳುವ ಘನತೆವೆತ್ತ ಆಂಧ್ರ ಪ್ರದೇಶದ ರಾಜ್ಯಪಾಲರು ಶ್ರೀ ಎಸ್ ಅಬ್ದುಲ್ ನಜೀರ್ ಸರ್ ಇವರಿಗೆ ಸ್ವತಃ ಈ ನಮ್ಮ ದೇವರ ಮಕ್ಕಳು ತಯಾರಿಸಿರುವಂತಹ ಆ ಒಂದು ಗಿಫ್ಟ್ ಅನ್ನ, ಆ ಒಂದು ಸುಂದರವಾಗಿರುವಂತಹ ಸ್ಮರಣಿಕೆಯನ್ನ ನೀಡಿ ಗೌರವಿಸ್ತಾ ಇದ್ದಾರೆ. ಜೋರಾಗಿರುವಂತಹ ಕೈ ಚಪ್ಪಾಳೆ ಬರಲಿ. ತಮ್ಮ ಒಂದು ಕೈ ಚಪ್ಪಾಳೆಯ ಪ್ರೋತ್ಸಾಹ ಈ ಮಕ್ಕಳಿಗೆ ಅತಿ ಅವಶ್ಯಕ. ದೇವರ ಸೃಷ್ಟಿಯಲ್ಲಿ ಈ ಮಕ್ಕಳ ಸೃಷ್ಟಿಯ ಬಗ್ಗೆ ನಾವು ಗೌರವಿಸೋಣ, ಜೊತೆಗೆ ಆ ಮಕ್ಕಳ ಪ್ರತಿಭೆಯನ್ನು ಕೂಡ ಗುರುತಿಸಬೇಕು. ಜೊತೆಗೆ ಅವರ ಸಾನ್ನಿಧ್ಯ ಅನ್ನುವಂತಹ ಈ ಒಂದು ಅದ್ಭುತವಾಗಿರುವಂತಹ ಸಂಸ್ಥೆ ಸಮಾಜದಲ್ಲಿ ಬದಲಾವಣೆಯನ್ನು ತರ್ತಾ ಇದೆ. ಹಾಗಿದ್ದಾಗ ಈ ಸಾನ್ನಿಧ್ಯ ಶಾಲೆಯ ಎಲ್ಲ ಮಕ್ಕಳಿಗೂ ಕೂಡ ಈ ಮೂಲಕ ಪಾಲೆಮಾರ್ ಕನ್ವೆನ್ಷನ್ ಸೆಂಟರ್ ಲೋಕಾರ್ಪಣೆಯ ಸಂದರ್ಭ ಗೌರವಾನ್ವಿತ ರಾಜ್ಯಪಾಲರಿಂದ ಗೌರವ ವೇದಿಕೆಯಲ್ಲಿ ಆ ಮಕ್ಕಳ ಮುಖದಲ್ಲಿರುವಂತಹ ನಗು ಸದಾ ಇದೇ ರೀತಿ ಹಸನ್ಮುಖಿಯಾಗಿರಲಿ, ಖುಷಿಯಾಗಿರಲಿ, ಜೊತೆಗೆ ಅವರ ಬದುಕಿನಲ್ಲಿ ಇದೇ ರೀತಿ ಖುಷಿಯ ಸಂತೋಷದ ಸಂಭ್ರಮ ಮನೆ ಮಾಡಲಿ ಅನ್ನುವಂಥದ್ದು ನಮ್ಮ ಹಾರೈಕೆ. ಇದೀಗ HIV ಸೋಂಕಿತ ಪೊಂಚೋಕ್ಲೆನ್ ಆರತು ಒಂದು ಬರೀ ಪೊರ್ಲುದ ಪುಣ್ಯದ ಬೇಲೆ ಮಲ್ಪು ನಂಚಿನ ತಪಸ್ಸು ಮೇಡಮ್ ಅರೆಗೆ ಪಾಲೆಮಾರ್ ಕನ್ವೆನ್ಷನ್ ಸೆಂಟರ್ ಲೋಕಾರ್ಪಣೆ ಸಂದರ್ಭ ಈ ಪೊರ್ಲುದ ಮಾನಾದಿಗೆ ಘನತೆವೆತ್ತ ರಾಜ್ಯಪಾಲನ ಮಲ್ತದ್ದು ಜೋರಾದನ ಕೈದಾಟಿ ಬಿರೋರ. ಅದೇ ರೀತಿ ಮತ್ತೊಬ್ರು ಸಾಧಕಿ ದಿಶಾ ರಿಸಲ್ಟ್ ಬಂದಾಗ ಔಟ್ ಅಂಡ್ ಔಟ್ ಮಾರ್ಕ್ಸ್ ಅನ್ನ ಪಡೆದುಕೊಂಡಿರುವಂತಹ ದಿಶಾ ಪೂಜಾರಿ ಇವರಿಗೆ ಗೌರವಾನ್ವಿತ ರಾಜ್ಯಪಾಲರು ಗೌರವವನ್ನ ಮಾಡ್ತಾ ಇದ್ದಾರೆ. ಎಕ್ಸಾಮ್ ನಡೆಯುವಂತಹ ಸಂದರ್ಭಗಳಲ್ಲಿ ಅವರ ತಾಯಿ ತೀರಿ ಹೋಗಿದ್ರು. ಆ ಸಂದರ್ಭವೂ ಕೂಡ ಅವರು ಕುಗ್ಗರೆದುಕೊಂಡಿದ್ದಾರೆ. ಇವರಿಬ್ಬರೂ ಕೂಡ ಇಲ್ಲೊಂದು ಗಮನಿಸಬೇಕಾಗಿರುವಂತಹ ಅಂಶ, ಎಕ್ಸಾಮ್ ಸಂದರ್ಭಗಳಲ್ಲಿ ಇವರಿಬ್ಬರು ಕೂಡ ಇವರ ತಂದೆಯನ್ನ ಕಳೆದುಕೊಂಡಿರುವಂತಹ ಸಂದರ್ಭ. ಆದ್ರೆ ಇವರು ರಾಜ್ಯಕ್ಕೆ ದ್ವಿತೀಯ ಸ್ಥಾನವನ್ನ ಈ ಇಬ್ರು ಹೆಣ್ಮಕ್ಳು ಪಡೆದುಕೊಳ್ತಾರೆ ಅಂತ ಬಂದಾಗ ನಿಜವಾಗ್ಲೂ ಕೂಡ ಹೆಣ್ಮಕ್ಕಳ ಈ ಶಕ್ತಿಗೆ, ಪ್ರತಿಭೆಗೆ ನಾವೆಲ್ಲರೂ ಕೂಡ ತಲೆಬಾಗಲೇಬೇಕಾಗುತ್ತೆ. Congratulations state you on this occasion because your achievements are commendable and you are a role model to all the youth, the students who ever have come here. Please take them as your role models because no matter what challenges, what limitations are there, your determination. ಆದರೆ ಆತ ಮಾಡುವಂತಹ ಕಲೆ ಇದೆಯಲ್ವಾ, ಅದ್ಭುತ, ಎಕ್ಸ್ಟ್ರಾರ್ಡಿನರಿ. ಸೊ ಹಾಗಿದ್ದಾಗ ಇವರಿಗೆ ಗೌರವದ ಸ್ವಲ್ಪ ಅದೇ ಸೇವಾಶ್ರಮದ ಮೂಲಕ ಗೀತಾ ಶೆಟ್ಟಿ ಅವರು ಸಮಾಜದಲ್ಲಿ ನೀಡ್ತಾ ಇರುವಂತಹ ಕೊಡುಗೆಯನ್ನ ಗುರುತಿಸಿ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಗೌರವವನ್ನ ಮಾಡ್ತಾ ಇದ್ವಿ. I invite the representatives of Bala Samrakshana Kendra Kuttar, a whole models from this Bala Samrakshana Kendra Kuttar. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಆ ಗಣ್ಯ ವ್ಯಕ್ತಿಗಳು ಆಸನಗಳ ಪ್ರೌಢಶಾಲೆಯ ಸಂಚಾಲಕರಾಗಿ, ವಿಕಾಸ್ ಎಜುಕೇಷನ್ ಟ್ರಸ್ಟ್ನ ಸಂಚಾಲಕರಾಗಿ, ಕಡೇಕಾರು ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನದ ಟ್ರಸ್ಟಿಯಾಗಿ, ಗುರುವನ ಶ್ರೀ ದುರ್ಗಾ ಕ್ಷೇತ್ರದ ಕಾರ್ಯದರ್ಶಿ ಹಾಗೂ ಟ್ರಸ್ಟಿಯಾಗಿ ಫಲಾಪೇಕ್ಷೆ ಇಲ್ಲದೆ ನಿರಂತರ ದುಡಿಯುತ್ತಿರುವ ಹಿತಭಾಷಿ ಸದಾ ನಗುಮೊಗದ ಉತ್ಸಾಹದ ಚಿಗುರಿನ ಪ್ರೇರಣಾಶಕ್ತಿ ಜೆ ಕೊರಗಪ್ಪ ಅವರಿಗೆ ಆಂಧ್ರ ಪ್ರದೇಶದ ರಾಜ್ಯಪಾಲ ಗೌರವಾನ್ವಿತ ನ್ಯಾಯಮೂರ್ತಿ ಎಸ್ ಅಬ್ದುಲ್ ನಜೀರ್ ಅವರ ದಿವ್ಯ ಹಸ್ತದಲ್ಲಿ ಸೇವಾ ತ್ರಿವಿಕ್ರಮ ಬಿರುದು
ಸಂತೋಷವಾಗ್ತದೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ಬಹುಶಃ ನನಗೆ ಈಗಾಗಲೇ ಹೇಳಿದಾಗೆ ಬೆಳಿಗ್ಗೆ ನಾನು 12 ಗಂಟೆಗೆ ಹುಬ್ಳಿ ಹಾವೇರಿ ನನಗಿರಬೇಕಿತ್ತು. ಆ ಕಾರ್ಯಕ್ರಮ ಬಿಟ್ಟು ಅದನ್ನು ಬಹುಶಃ 7 ಗಂಟೆಗೆ ನಾನು ಪೋಸ್ಟ್ಪೋನ್ ಮಾಡಿ ಅದನ್ನು ಬಿಟ್ಟು ನಾನು ಇಲ್ಲಿರಬೇಕಾದ್ರೆ ಅದು ನಮ್ಮ ಅಧಿಕಾರ ಅಲ್ಲ, ಪಾಲೆಮಾರ್ ಅವರ ಪ್ರೀತಿ ವಿಶ್ವಾಸವೇ ನಮ್ಮನ್ನು ನಿಲ್ಲಿಸಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನು ಇವತ್ತು ಎಲ್ಲರ ಪರವಾಗಿ ತುಳುನಾಡಿನ ಮತ್ತು ಕರಾವಳಿ ಜನತೆಯ ಪರವಾಗಿ ನಾನು ಕೃಷ್ಣ ಜೆ ಪಾಲೆಮಾರ್ ಮತ್ತು ಅವರ ಕುಟುಂಬಸ್ಥರು ಇಡೀ ತಂಡದವರನ್ನು ನಾನು ವಿಶೇಷವಾಗಿ ನನ್ನ ಅಭಿನಂದನೆ ಶುಭಾಶಯ ಸಲ್ಲಿಸಲಿಕ್ಕೆ ಬಯಸ್ತೇನೆ. ತುಳುನಾಡು ಮತ್ತು ನಮ್ಮ ಮಂಗಳೂರು ಏನಿದೆ ಇದರ ಸೌಂದರ್ಯದ ಕಿರೀಟವಾಗಿ ಇವತ್ತು ಪಾಲೆಮಾರ್ ಕನ್ವೆನ್ಷನ್ ಎದ್ದು ನಿಂತಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಯಾಕೆಂತ ಹೇಳಿದರೆ ಈ ಎಲ್ಲ ಯೋಜನೆಗಳು ಬಂದಾಗ ಇದು ಪರೋಕ್ಷವಾಗಿ ಒಂದು ಅಭಿವೃದ್ಧಿಗೆ ಪೂರಕವಾಗುವಂಥ ಎಲ್ಲ ದೊಡ್ಡ ಮಟ್ಟದ ಯೋಜನೆ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸುವಂಥದ್ದು. ಇವತ್ತು ಮಂಗಳೂರು ನಗರ ಮತ್ತು ಕರಾವಳಿ ಪ್ರದೇಶ ಇವತ್ತು ಅಭಿವೃದ್ಧಿಯಾಗಿ ಇನ್ನಿತರ ಪ್ರದೇಶ ಜನರನ್ನು ನಾನು ಆಕರ್ಷಿಸಿಕೊಳ್ಳಬೇಕಾದ್ರೆ ಅದು ಇಲ್ಲಿ ಒಂದು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಬರಬೇಕಾದ್ರೆ ಈ ರೀತಿಯ ಯೋಜನೆ ಅದಕ್ಕೂ ಪ್ರಮುಖವಾಗಿರುವ ಅವಕಾಶ ಆಗಬೇಕು. ಇವತ್ತು ಬೇರೆ ಬೇರೆ ಪ್ರದೇಶದ ಎಲ್ಲ ವ್ಯಾಪ್ತಿಗೆ ಬರ್ತಾರೆ, ಇಲ್ಲಿ ಅವರು ದುಡ್ಡು ಖರ್ಚು ಮಾಡ್ತಾರೆ, ಇಲ್ಲಿ ವ್ಯಾಪಾರ ಆಗ್ತದೆ. ಪರೋಕ್ಷವಾಗಿ ಯಾವುದೇ ಒಂದು ಊರು ಅಭಿವೃದ್ಧಿ ಆಗಬೇಕಾದ್ರೆ ಆ ಊರಲ್ಲಿ ಆರ್ಥಿಕ ವ್ಯವಸ್ಥೆಯ ಚಲನವಲನಗಳಿದ್ದಾಗ ಮಾತ್ರ ಊರು ಅಭಿವೃದ್ಧಿಗೆ ಸಾಧ್ಯವಾಗ್ತದೆ. ಅದಕ್ಕೆ ಪೂರಕವಾಗುವಂಥ ಎಲ್ಲ ವ್ಯವಸ್ಥೆಯನ್ನು ಕೂಡ ಇವತ್ತು ಕೃಷ್ಣ ಜೆ ಪಾಲೆಮಾರ್ ಒದಗಿಸಿ ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ. ಅದರ ಜೊತೆಯಲ್ಲಿ ಎಲ್ಲ ಬಿಲ್ಡರ್ಸ್ಗಳನ್ನು ಕೂಡ ನಾನು ಇವತ್ತು ಬಹುಶಃ ಕ್ರೀಡೆ ಅವರು ಕೂಡ ನಾನು ಹೇಳಿದ್ದೆ, ನಿಮ್ಮನ್ನು ಕೂಡ ಅಭಿನಂದನೆ. ಯಾಕೆಂತ ಹೇಳಿದರೆ ಇವತ್ತು ಒಂದು ಪ್ರದೇಶ ಇವತ್ತು ಅಭಿವೃದ್ಧಿ ಆಗಬೇಕಾದ್ರೆ ಅವರ ಎಲ್ಲ ಸಹಕಾರ ಆ ಒಂದು ವಿಭಾಗದ ಸಹಕಾರದ ಕಾರಣ ಕೂಡ ಇವತ್ತು ಭವ್ಯವಾದ ಮಂಗಳೂರು ಇವತ್ತು ಬೆಂಗಳೂರು ಮತ್ತು ಮಂಗಳೂರು ಮತ್ತು ಬೇರೆ ಬೇರೆ ಜಿಲ್ಲೆ ಹೋಲಿಸಿದಾಗ ಬೆಂಗಳೂರು ನಂತರ ನಮಗೆ ಅತ್ಯಂತ ಸುಸಜ್ಜಿತ ಮತ್ತು ಗೌರವಪರವಾಗಿ ಇವತ್ತು ನಗರ ಇವತ್ತು ಪರಿವರ್ತನೆ ಆಗಬೇಕಾದ್ರೆ ಅದು ಸರ್ಕಾರ ಮತ್ತು ಇನ್ನಿತರ ಸಮಾಜದ ಸರ್ವ ಜನರು ಕೂಡ ದೊಡ್ಡ ಮಟ್ಟದ ಸಹಕಾರ ಇದೆ. ಅದರಲ್ಲಿ ಕೂಡ ಇವತ್ತು ಒಂದಾಗಿ ಇವತ್ತು ಕೃಷ್ಣ ಪಾಲೆಮಾರ್ ಸಂಸ್ಥೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಇದು ಜಸ್ಟಿಸ್ ಎಸ್ ಅಬ್ದುಲ್ ನಜೀರ್ ಸರ್ ಅವರು ಗೌರವವನ್ನ ಮಾಡ್ತಾ ಇದ್ದಾರೆ. ಸಮಾಜ ಬಾಂಧವರಿಂದ ಗೌರವವನ್ನ ಮಾಡಬೇಕು ಅನ್ನುವಂತ ಒಂದು ಆಸೆ ಇತ್ತು ನಮಗೆ, ಆದ್ರೆ ಅದನ್ನ ನೇರವಾಗಿ ಪಾಲೆಮಾರ್ ಸರ್ ಇಲ್ಲ, ಸಾಧ್ಯ ಇಲ್ಲ, ಸನ್ಮಾನ ನಮ್ಗೆ ಆಗಲ್ಲ ಅನ್ನುವಂತ ಹೇಳಿದ್ದಾರೆ. ಆದರೆ ಗೌರವಾನ್ವಿತ ರಾಜ್ಯಪಾಲರಿಂದ ಈ ಒಂದು ವೇದಿಕೆಯ ಮೇಲೆ ಹಾಜರಿರತಕ್ಕಂಥ ಅಥವಾ ಹಾಜರಿದ್ದ ಶ್ರೀ ವಿ ಎಸ್ ಸೋಮಣ್ಣ ಸಾಹೇಬ್ರೆ, ಯು ಟಿ ಖಾದರ್ ಸಾಹೇಬ್ರೆ, ಸ್ವಲ್ಪ ಇಂಗ್ಲಿಷ್ ಸ್ವಲ್ಪ ಕನ್ನಡದಲ್ಲಿ ಮಾತಾಡ್ತೇನೆ, ತಾವು ಪರ್ಮಿಷನ್ ಕೊಡಬೇಕು ನನಗೆ. It gives me immense pleasure to be here amongst the distinguished guests on this auspicious occasion of inauguration of Palemar Convention Center and virtual launch of Palemar Garden, Palemar Farms and Netravati Bhavan. At the outset, I congratulate and compliment Shri Krishna J. Palemar, President of Vikas Education Trust, for his dynamic leadership and community-oriented initiatives launched by him here today. ದಯವಿಟ್ಟು ಅವರಿಗೆ ಕೈ ಚಪ್ಪಾಳೆ ಮೂಲಕ ಅವರನ್ನು ಅಭಿನಂದಿಸೋಣ, ಎಲ್ಲರೂ ಅಭಿನಂದಿಸೋಣ. ಕೃಷ್ಣ ಪಾಲೆಮಾರ್ ಒಂದೊಂಥರ ಬಹುಮುಖ ಪ್ರತಿಭೆ ಅಂತ ಕಾಣ್ತದೆ. ಖಾದರ್ ಸಾಹೇಬ್ರು ಹೇಳಿದ್ರು ಈಗ ಅವ್ರ ಬಗ್ಗೆ ಒಂದು ಪುಸ್ತಕ ಬರೀಬೇಕು ಅಂತ. ಸರ್, ಆಟೋಬಯೋಗ್ರಫಿ ಇಲ್ಲದ್ರೆ ಒಂದು ಬಯೋಗ್ರಫಿ ಆದರೂ ಬರೆದು ಬಿಡಿ, ಒಂದು 4 ಜನಕ್ಕೆ ಸ್ಫೂರ್ತಿ ಆಗಲಿ. Sri Krishna Palemar is an industrialist, a reputed builder, educationalist, most important. He is an educationalist and a versatile social worker. He also runs several educational institutions, namely Vikas College of Physiotherapy, Vidya High School, Derebail. He is actively involved in a number of philanthropic, social, religious and educational activities. His contribution towards upliftment of people of poor and downtrodden section is noteworthy. Sri Krishna Palemar has sponsored many poor students for higher education and has adopted several orphans and provided them free education and livelihood. ನಾನೊಂದು 20 ವರ್ಷ ವಕೀಲನಾಗಿ ಕೆಲಸ ಮಾಡಿದ್ದೇನೆ, ಒಂದು 20 ವರ್ಷ ನ್ಯಾಯಾಧೀಶನಾಗಿ ಕೆಲಸ ಮಾಡಿದ್ದೇನೆ. ಬಟ್ ನನ್ನ ಫೇವರೇಟ್ ಸಬ್ಜೆಕ್ಟ್ ಏನಂದರೆ ಎಜುಕೇಷನ್ ಆ್ಯಂಡ್ ನಾಟ್ ಲಾ. ಹಾಗಾಗಿ
ಸ್ವಲ್ಪ ಎಜುಕೇಶನ್ ಬಗ್ಗೆ ಒಂದು 5 ನಿಮಿಷ ಮಾತಾಡ್ತೇನೆ ನಾನು. ಟೀಚ್ ಎ ಮ್ಯಾನ್ ಟು ಫಿಶ್, ಅವನಿಗೆ ಕಲಿಸಿಬಿಡಿ. ಆ್ಯಂಡ್ ಯು ಫೀಡ್ ಹಿಮ್ ಫಾರ್ ಲೈಫ್ ಟೈಮ್. ಅದೇ ಮಾಡ್ತಾ ಇರೋದು ಕೃಷ್ಣ ಬಾಲಮಾರಿ. ಎಜುಕೇಶನ್ is a powerful tool to poverty alleviation as it enables individuals to improve their income potential, fulfill basic needs, and contribute to economic development of the society. Education is universally regarded as the cornerstone of both individual empowerment and societal advancement. Education enables economic development and provides a platform for individuals to achieve individual aspirations. Education drives social progress by generating skilled human resources that leads to technological advancement, enhanced productivity, and supports economic development. More importantly, education equips individuals with the competencies and qualifications required to secure well-paying jobs, which in turn promote financial stability of the individuals and their families and make them self-reliant. On the other hand, lack of access to education restricts economic progress, leads to unemployment, and contributes to social issues such as crime and inequality. According to an estimate, an additional year of schooling increases earnings capacity of an individual by 10% a year. This proves the fact that education is one of the most powerful instruments for reducing poverty and equality. And Krishna Palemar has, as an educationalist, I don't know how many people have studied in his schools and colleges. ಡಾಕ್ಟರ್ ಅಬ್ದುಲ್ ನಮ್ಮ ಹಿರಿಯರಂತ ಇವತ್ತು ನಮ್ಮ ವೇದಿಕೆಯ ಮುಂಭಾಗದಲ್ಲಿರುವಂಥ ಪೂಜ್ಯ ಸ್ವಾಮೀಜಿಯವರು ಮತ್ತು ಕಲ್ಲರ್ಕ ಪ್ರಭಾಕರ್ ಭಟ್ರು ಹಾಗೂ ಬ್ಯಾಂಗ್ಳೂರಿಂದ ಇಲ್ಲಿಯವರೆಗೆ ಬಂದ ಇವತ್ತು ಪಾಲೆಮಾರು ಎಲ್ಲರೂ ಹೇಳಿದರು, ಭಾಳ ಹೊಗಳಿದ್ರು. ಆದರೆ ಏನಿದ್ರು, ನಾವು ಏನು ಆಗಿದ್ರು, ಎಲ್ಲ ನಮ್ಮ ಏನು ಸಂಪಾದನೆ ಇದ್ದರೂ ಸಾರ್ವತ್ರಿಕವಾಗಿ ನಿಮ್ಮ ಪ್ರೀತಿ ವಿಶ್ವಾಸದಿಂದ ಇದೆಲ್ಲ ಬೆಳೆದು ಬಂದಿದೆ. ನಮಗೆ ಇವತ್ತು ರಾಜ್ಯಪಾಲರು ಭಾಳ ಪ್ರೋತ್ಸಾಹ ಕೊಟ್ಟು ಪ್ರೋತ್ಸಾಹಿಸಿದ್ರು. ಒಬ್ಬ ರಾಜ್ಯಪಾಲರನ್ನು ನಾವು ಕರ್ಕೊಂಡು ಬಂದು ಇಲ್ಲಿ ಕೇವಲ ಪಾಲೆಮಾರ್ ಕನ್ವೆನ್ಷನ್ ಸೆಂಟರ್ ಉದ್ಘಾಟನೆ ದೊಡ್ಡದಲ್ಲ, ಅವರಂಥ ಘನಯುತ ರಾಜ್ಯಪಾಲರು ಮತ್ತು ಒಬ್ಬ ನ್ಯಾಯಾಧೀಶರಾಗಿ ನನಗೆ ಬಹಳ ಒಂದು ಆತ್ಮೀಯ ಮತ್ತು ಅವರ ಪರಿಚಯ ಆಗೋದಕ್ಕೆ ಮೊದಲೇ ನಾನು ಅವರ ಫ್ಯಾನ್ ಆಗಿದ್ದೆ. ಪ್ರತಿಯೊಬ್ಬಂದು ಅವರ ಬಗ್ಗೆ ವಿಚಾರಗಳು ಎಷ್ಟು ಪತ್ರಿಕೆಯಲ್ಲಿ ಏನು ಬಂದಿದ್ದ, ಏನು ಪುಸ್ತಕ ಇದೆ, ಎಲ್ಲವನ್ನು ನನ್ನ ನಿಜವಾಗೂ ನಾನು ತೋರಿಸ್ಲಿಕ್ಕಿದೆ. ಅಷ್ಟೆಲ್ಲ ಸ್ಟಾಕ್ ಇದೆ ನನ್ನ ಹತ್ರ, ಬೇರೆ ಯಾರ್ದಿಲ್ಲ. ನನಗೆ ಒಂದು ರಾಜ್ಯಪಾಲರು ಮತ್ತು ಅಬ್ದುಲ್ ಕಲಾಂ ಅವ್ರ ಬಗ್ಗೆ ಭಾಳ ಪ್ರೀತಿ. ಹಾಗೆ ನಮ್ಮ ಮಂಗಳೂರಿನ ಅಬ್ದುಲ್ ಕಲಾಂರವರು ನಮ್ಮ ರಾಜ್ಯಪಾಲರು. ಈಗ ಬಾಯಿ ತಪ್ಪಿ ಹೇಳಿದ್ರು ಅಂತ ಹೇಳಿದ್ರು ಸೋಮಣ್ಣ, ರಾಷ್ಟ್ರಪತಿ ಆಗಬೇಕು, ರಾಷ್ಟ್ರಪತಿ ಅಂತ. ನಿಜವಾಗಿ ನಾನು ಹೇಳೋದು, ನಮಗೆ ರಾಷ್ಟ್ರಪತಿ ಆಗಲೇ ವೇದಿಕೆಯಲ್ಲಿ ರಾಷ್ಟ್ರಪತಿಗಳು ಆಗಬೇಕು ಅಂತ ಹೇಳುವಂಥ ಇಚ್ಛೆ ಪಡ್ತೇವೆ ನಾವು. ಆಗಬೇಕು, ನೀವು ಆದಾಗ ಮಾತ್ರ ನಮಗೆ ಸಂತೋಷ, ನಮಗೆ ಒಂದು ಗೌರವ. ನಿಮಗೆ ಏನೋ ಸಮಸ್ಯೆ ಇಲ್ಲ, ನಮಗೊಂದು ದೊಡ್ಡ ಗೌರವ, ಅದನ್ನು ತಪ್ಪು ಹೋಗಬಾರ್ದು. ಹಾಗೆ ನೀವೆಲ್ಲರೂ ಬಂದು ಸೇರಿದರೆ ನಾನು ಜಾಸ್ತಿ ಮಾತಾಡಲಿಕ್ಕೆ ಇಚ್ಛೆ ಪಡ್ತಾ ಇಲ್ಲ. ಯಾಕಂತ ಹೇಳಿದರೆ ಇವತ್ತು ಈಗಾಗಲೇ ಸಮಯ ಮೀರಿ ಹೋಗಿದೆ. ನಮ್ಮದು 12 ಗಂಟೆ ಒಳಗೆ ಮುಗಿಬೇಕು ಅಂತ, 12:30 ಈಗ ಅರ್ಧ ಗಂಟೆ ಕೊಟ್ಟಿದ್ದಾರೆ, ಅದು ನಾನು ಅರ್ಧ ಗಂಟೆ ಮಾತಾಡೋದು. ಹಾಗೆ ನಮಗೆ ಇಂಥ ಒಂದು ಅವಕಾಶ ಸಮಯ ಎಲ್ಲ ಕೊಟ್ಟರು. ಆದರೆ ಪಾಲೆಮಾರ್ ಗಾರ್ಡನ್ ಇವತ್ತು ಉದ್ಘಾಟನೆ ಆಗಿದೆ. ಇದು ನಿಜವಾಗಿ ಒಂದು ವಿಕಾಸ್ ಎಜುಕೇಷನ್ ಟ್ರಸ್ಟಿನ ಅಂಡರಲ್ಲಿ ಇವತ್ತು ಈ ಕನ್ವೆನ್ಷನ್ ಸೆಂಟರು ಅಥವಾ ಬೇರೆ ಬೇರೆ ಸಂಸ್ಥೆಗಳು ಬರ್ತದೆ. ಆದರೆ ಇದರಲ್ಲಿ ಏನಾದರೂ ಇವತ್ತು ನೀವು ಬಂದು ಭಾಗವಹಿಸಿ ನಮ್ಮನ್ನು ಪ್ರೋತ್ಸಾಹಿಸಿದರೆ ಅದಕ್ಕೆ ಪ್ರೋತ್ಸಾಹಿಸಿದಂಥ ನಿಮ್ಮ ಮಾಡಿದಂಥ ವ್ಯರ್ಥ ಸಮಯ 1-2 ಗಂಟೆ 1.5 ಗಂಟೆ ಕೆಲವರೆಲ್ಲ ಹಾಳು ಮಾಡಿದರು. ಆದರೆ ಅದು ಏನಿದ್ದರೂ ಅದರ ಒಂದು ಸಣ್ಣ ಪುಣ್ಯದ ಫಲ ನಿಮಗೂ ಬರ್ತದೆ ಹೇಳುವುದಕ್ಕೆ ನಾನು ಇಚ್ಛೆ ಪಡ್ತದೆ ಇದ್ದೇನೆ. ಯಾಕಂದರೆ